ದೆಹಲಿ ಭೇಟಿ ಬಗ್ಗೆ ಮಾತಾಡಿದ್ರೆ ನಿಗದಿಯಾಗಿದೆ ಸರ್. ನಿಗದಿಯಾಗಿದೆ ಸರ್. 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ದೆಹಲಿ ಭೇಟಿ ನಿಗದಿ ಆಗಿದೆಯಾ ಅಂತ. ಕಪಿಲ್ ಸಿಬಲ್ ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ನನ್ನನ್ನು ಕರೆದಿದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅವ್ರಿಗೆ ದೆಹಲಿಗೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. 15ನೇ ತಾರೀಕು ಕಪಿಲ್ ಸಿಬಲ್ ಮಾಜಿ ಕೇಂದ್ರ ಸಚಿವರು ಮತ್ತೆ ವಕೀಲರು ಹೈಕಮಾಂಡ್ ಭೇಟಿ ಮಾಡ್ತೀರಾ? ಹೈಕಮಾಂಡ್ ಸಹಜವಾಗಿ ಭೇಟಿ ಮಾಡ್ತೀರಾ? ನೋಡ್ತೀನಿ, ನಾನು ಹೇಳ್ತೀನಿ. ನಾನು ಮೋಸ್ಟ್ಲಿ ಅವತ್ತೇ ಬಂದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು 15ನೇ ತಾರೀಕು ಸಂಪುಟ ಪುನರಚನೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಸಂಪುಟ ಪುನರಚನೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಅದನ್ನು ಮಾತಾಡ್ಕೊಂಡು ಬರ್ತೀರಾ? ಇಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಮಾತಾಡ್ತೀನಿ. ಮೋಸ್ಟ್ ಲೈಕ್ಲಿ ನಾನು 15ನೇ ತಾರೀಕು ಕೇಂದ್ರದ ಹೈಕಮಾಂಡಿಂದ ಟೈಮ್ ಕೇಳಿದಾಗ ಕೊಡ್ಲಿಲ್ಲ ಅಂತಂದ್ರೆ ವಾಪಸ್ ಬಂದ್ಬಿಡ್ತೀನಿ. ಸರ್, ಈಗ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಮತ್ತೆ ಕೆಲಸ ಮುಂದುವರಿಸಿದ್ದಾರೆ ಸರ್. ಕಾನೂನು ಎಷ್ಟೇ ತಂದ್ರು ಕೂಡ ಗ್ರಾಮೀಣ ಭಾಗದಲ್ಲಿ ಅದು ಮನೆಗಳನ್ನ ಸೀಜ್ ಮಾಡೋಂತ ಕೆಲಸ ಮಾಡ್ತಿದ್ದಾರೆ ಸರ್. ಇನ್ನೂ ಅಧಿಕಾರಿಗಳು ಅವ್ರನ್ನ ಕಂಟ್ರೋಲ್ಗೆ ತಗೊಳ್ಳೋ ಕೆಲಸ ಆಗಿಲ್ಲ ಸರ್. ಯಾರು ಹೇಳಿದ್ರು ಸರ್? ನಂಜನಗೂಡಲ್ಲಿ ನಿನ್ನೆ ಒಂದು ಮನೆನ ಸೀಜ್ ಮಾಡಿದ್ದಾರೆ ಸರ್. ನಂಜನಗೂಡಲ್ಲಿ ನಿನ್ನೆ ಒಂದು ಮನೆನ ಸೀಜ್ ಮಾಡಿದ್ದಾರೆ. ಸೀಜ್ ಮಾಡಬೇಡಿ ಅಂತ ನಾವ್ ಎಲ್ಲೂ ಹೇಳಿಲ್ಲ. ಮನೆ ಮೇಲೆ ಕಾನೂನು ಬಾಹಿರವಾಗಿ ಮಾಡಬೇಡಿ ಅಂತ ಹೇಳಿಲ್ಲ. ಓಕೆ, ಥ್ಯಾಂಕ್ ಯು.